ಪ್ರಬಲ ಜಾತಿಗಳನ್ನ ದೂರಿಟ್ಟಿದ್ದು, ರಿಸರ್ವೇಷನ್ ವಿರೋಧ ಮಾಡಿದ್ದು, ಅದೇ ಕಾಲಕ್ಕೆ ಅನೇಕ ವಿಷಯಗಳಲ್ಲಿ ಮೆರಿಟಿನ ಆಧಾರದ ಮೇಲೆ ಆಯ್ಕೆಯಾಗಲಿ ಹಾಗೆ ಹೀಗೆ ಮತ್ತು ವರ್ಣಾಶ್ರಮ ಪದ್ಧತಿಗೆ ಒತ್ತು ಕೊಟ್ಟಿದ್ದರಿಂದಾಗಿ ಭಾಳಷ್ಟು ಜನ ಇದರೊಂದಿಗೆ ಸೇರ್ಕೊಳ್ಳೋದ್ರಲ್ಲೇ ಹಿಂದೆ ಮಾಡ್ತಾಯಿತ್ತು. ಹೀಗಾಗಿ ಅಧಿಕಾರ ಹಿಡಿಯುವಲ್ಲಿ ಅಪಯಶಸ್ವಿ ಆಗ್ತಾಯಿತ್ತು ಅಂತ ಎಷ್ಟೋ ಬುದ್ಧಿವಂತರಿದ್ದರು. ಆದರೆ ವಾಜಪೇಯಿ ಅವರ ಕಾಲದಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂಥ ಸಾಫ್ಟ್ ಕಾರ್ನರ್ ಉಳ್ಳಂಥ ವಾಜಪೇಯಿ ಅವರಿಂದಾಗ ಅಧಿಕಾರ ಒಂದು ಸ್ವಲ್ಪ ಬಂದು ಹತ್ತಿದ್ದು, ಅಧಿಕಾರ ರುಚಿ ನೋಡಿದ್ದು, ಅಧಿಕಾರದ ಹೇಗಿರ್ತದೆ, ಯಾವ ರೀತಿಯಾಗಿ ಅನುಕೂಲಗಳಾಗ್ತಾವೆ ಅನಾನುಕೂಲಗಳಾಗ್ತಾವೆ ಎಲ್ಲ ಗೊತ್ತಾಗಿದ್ದರಿಂದಾಗಿ ಇವತ್ತು ಅಧಿಕಾರವನ್ನು ಬಿಡಲೇಬಾರದು ಅಂತೇಳಿ ತಾವು ಸಾಂಸ್ಕೃತಿಕ ಸಂಘಟನೆ ಅಂತ ಸಂಘಟಕರು ಅಂತ ಹೇಳ್ಕೊಂಡು ಗೋಳ್ವಾಲ್ಕರ್ ಇನ್ನೊಬ್ಬರಾಗಿರ್ಬೋದು ಮತ್ತು ನಮ್ಮ ಹೆಗಡೆವಾರ ಆಗಿರ್ಬೋದು, ಹನ್ನೊಂದು ಈ ಸರ್ ಸಂಚಾಲಕರಾಗಿರ್ಬೋದು, ಇವರು ನಮ್ಮ ಏನಪ್ಪ ಅಂತಂದ್ರೆ ವಲ್ಲಭಭಾಯಿ ಪಟೇಲರಿಂದ ಉಳಿದಿದ್ದು ಇತಿಹಾಸದಲ್ಲಿ ಭಾಳ ಗಮನಾರ್ಹ. ಗಾಂಧೀಜಿಯವರ ಹತ್ಯೆಯಾದಾಗ ಪೂರ್ತಿ ಬ್ಯಾನ್ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದರ ನಂತರ ಬ್ಯಾನ್ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲ ನಾವು ಸಾಂಸ್ಕೃತಿಕವಾಗಿ ಹೋಗುವಂಥವ್ರು ನಮ್ಮ ರಾಜಕೀಯ ಸಂಬಂಧ ಇಲ್ಲ ಅಂತ ಉಳಿಸ್ಕೊಂಡು ಅದರ ನಿಧಾನಕ್ಕೆ ರಾಜಕೀಯ ರಂಗದಲ್ಲಿ ತಮ್ಮನ್ನು ತಾವು ಬೆಳೆಸ್ಕೊಳ್ತಾ ಇವತ್ತು ಅಧಿಕಾರದ ಉತ್ತುಂಗ ಸ್ಥಿತಿಗೆ ತಲುಪಿದ್ದಷ್ಟೇ ಅಲ್ಲ, ಉತ್ತುಂಗದಲ್ಲಿರುವ ಪ್ರಧಾನಿಯವರನ್ನು ತಮ್ಮಲ್ಲಿ ಕರೆಸಿಕೊಂಡು ಇವತ್ತು ಯುಗಾದಿಯನ್ನು ಆಚರಿಸ್ತಾ ಇರುವಂಥದ್ದು, ಹೊಸ ವರ್ಷವನ್ನು ಆಚರಿಸ್ತಾ ಇರುವಂಥದ್ದು, ಜನಸಾಮಾನ್ಯರಿಗೆ ತಮ್ಮ ಶಕ್ತಿಯನ್ನು ತೋರಿಸುವಂಥದ್ದು ಮತ್ತು ತಮ್ಮ ಶಾಖೆಗಳನ್ನು ಹೆಚ್ಚು ಮಾಡ್ತಾ ಹೋಗುವಂಥದ್ದು ಇವೆಲ್ಲ ಅವರ ಒಂದು ಗಮನಾರ್ಹ ಸಾಧನೆಗಳು. ನಾವು ಟೀಕೆ ಮಾಡೋದು ಭಾಳ ಮಹತ್ವದ್ದಲ್ಲ, ಅವರು ಉಳಿಸಿದ್ದು ಅಷ್ಟು ಮಹತ್ವದ್ದಿದೆ. ಇವತ್ತು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನಾವು, ಯಾಕಂದ್ರೆ ಟೀಕೆ ಮಾಡೋದು ತಪ್ಪದು. ಯಾಕೆ ತಪ್ಪಾದ ನಿಷ್ಠೂರವಾಗಿ ಹೇಳೋಣ, ಅದನ್ನು ಪ್ರಶ್ನೆ ಇಲ್ಲ. ಆದರೆ ತಪ್ಪಾಗದಿದ್ದಾಗ ಅವ್ರು ಸಾಹಸ ಮಾಡಿದಾಗ ಸಾಧನೆ ಮಾಡಿದಾರ, ಅವ್ರ ನೆಕ್ಸ್ಟ್ ಕ್ಲಾಸ್ ಅಂತ ಕರೀಲಿ, ಅದೇ ಕಾಲಕ್ಕೆ ಕಮ್ಯುನಿಸ್ಟನ್ನು ತೀವ್ರ ಟೀಕಿಸ್ರಿ, ಅದೇನು ತಪ್ಪಲ್ಲ. ಟೀಕೆಗಳು ವಿಮರ್ಶೆಗಳು ಪ್ರಜಾಪ್ರಭುತ್ವದಲ್ಲಿ ಬೇಕೇ ಬೇಕು. ಅಂದಾಗ ಒಂದು ಸ್ವಸ್ಥ ದೇಶವನ್ನು ಮತ್ತು ಸಮೃದ್ಧ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯದ, ಒಂದು ಐಡಿಯಾಲಜಿಯನ್ನು ಬೆಳೆಸೋಕ್ಕೆ ಸಾಧ್ಯ. ಇವತ್ತು ನೋಡ್ರಿ RSS ಎಷ್ಟೋ ವಿಷಯಗಳ ತನ್ನನ್ನು ಪರಿವರ್ತನೆ ಮಾಡ್ತಾ ಬಂದು ಕಾಲಕ್ಕೆ ತಕ್ಕಂಗೆ ಒಂದು ಕಾಲಕ್ಕೆ ಅಂಬೇಡ್ಕರ್ ಅವರು ಈ ಒಂದು ಹಿಂದೂ ಧರ್ಮ ಬಿಟ್ಟು ಹೋಗೋದಕ್ಕೆ ಈ ವಿಚಾರಧಾರೆ ಜನನ ಕಾರಣ ಅನ್ನೋದು ನಾವು ಯಾರೂ ಅಲ್ಲಗಳಿಗೆ ಸಾಧ್ಯ ಇಲ್ಲ. ಇವತ್ತು ಅಂಬೇಡ್ಕರ್ನವ್ರನ್ನ ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ತಪ್ಪಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಅಷ್ಟ ಅಂಬೇಡ್ಕರ್ ಇಲ್ಲದೆ ನಾವು ಅಧಿಕಾರ ಹಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಯದ. ಗಾಂಧೀಜಿಯವರಂತೆ ಮೂಲದ ಹಿಂದೂವಾದಿಗಳಿದ್ದರು, ಹಿಂದುತ್ವದ ಬಗ್ಗೆ ವಾದ ಮಾಡ್ತಾಯಿದ್ರು, ಅವ್ರನ್ನ ವಿರೋಧ ಮಾಡಿದ್ರಿಲ್ಲ ಅಂತಲ್ಲ, ಅವ್ರ ಹತ್ತಿಗೆ ಕಾರಣರು ಹೌದು ಅಲ್ಲೋ ಈಗಂತ ಕಾನೂನಾತ್ಮಕವಾಗಿ ಇಲ್ಲ ಅಂತ ಹೇಳಿದ್ರು ಸಹಿತ ಸಂಶಯಗಳ ಒಂದು ಏನಪ್ಪ ಅಂದ್ರೆ ಪರಿಧಿ ಅದೇ ರೀತಿ ಇದ್ದ. ಯಾಕಂದ್ರೆ ಯಾವ ಈ ಒಂದು ನಾಥುರಾಮ್ ಗೋಡ್ಸೆ ನಾವು ಏನು ಗಾಂಧಿಯವ್ರನ್ನ ಕೊಲೆ ಮಾಡಿದವರು